ಆಚಿ ಮಸಾಲ. ಎಂತ ಅಡಿಗೆಯ ರುಚಿಯಾಗೋ ರಹಸ್ಯವು 20 ರೂಪಾಯಿ. ಏನಾಯ್ತಣ್ಣ ಇದು ನಿನ್ನೆ? ನಮಗೂ ಗೊತ್ತಿಲ್ಲ. ನಾವಲ್ಲಿ ಟಿ ಸಿ ಹೋಗಿತ್ತು. ಓನರು 3:15 ಬಂದರು. 3:15 ಬಂದು ಸರ್ ಇಲ್ಲಿ ಟಿ ಸಿ ಹೋಗ್ಬಿಟ್ಟಿದೆ ಸರ್, ಸ್ವಲ್ಪ ವೈರ್ ಚೆಕ್ ಮಾಡಬೇಕು ಬನ್ನಿ ಸರ್ ಅಂತ ಕರ್ಕೊಂಡೋದೆ ಯಾರನ್ನ? ಓನರ್ನ. ಸರಿ ನಡೆಸಿದ್ದಪ್ಪ ಅಂದ್ಬಿಟ್ಟು ಸ್ಕ್ರೂ ಡ್ರೈವರು ಮತ್ತು ಕಟಿಂಗ್ ಪ್ಲೇಯರ್ ತಗೊಂಡೋಗಿ ಅಲ್ಲಿ ಚೆಕ್ ಮಾಡ್ಕೊಂಡು ಬಂದೋ. ಚೆಕ್ ಮಾಡಿಬಿಟ್ಟು ಬಂದ್ಬಿಟ್ಟು ಸರಿ ಇಲ್ಲಿ ಮಾಡ್ದೆ. ಓನರ್ ಇಲ್ಲಿ ಬಂದುಬಿಟ್ಟು ಸರಿ 10 ನಿಮಿಷ ನಾನಲ್ಲಿ ಇದೆಲ್ಲ ಮುಚ್ಚಿಬಿಟ್ಟು ಬಂದಿಸಿದಪ್ಪ, ಕೇಬಲ್ ತೆಗೆದಿದ್ದೋ ಮುಚ್ಚಿಬಿಟ್ಟು ಬಂದುಬಿಡ್ಸಿದಪ್ಪ. ಸರಿ ನಾನು ಏನು ಮಾಡ್ತೀನಿ, ತೊಡಕ್ಕೆ ಹೋಗ್ತೀನಿ ಅಂದ್ಬಿಟ್ಟು ಬಂದುಬಿಟ್ರು. ಬಂದು 10 ನಿಮಿಷಕ್ಕೆ ನಾನೇನು ಮಾಡಿದೆ, ನಾನು ಕೈ ಕಾಲು ಮುಖ ತೊಳ್ಕೊಂಡು ಆಮೇಲೆ ಸುಣ್ಣ ಹೊಡಿ ಅಂತ ಹೇಳಿದರು. ಸುಣ್ಣ ಹೊಡ್ಕೊಂಡಿದ್ದೆ. ಸುಣ್ಣ ಹೊಡ್ಕೊಂಡಿರೋದಕ್ಕೂ ಇಲ್ಲಿ ಬಂದು ಅಲ್ಲಿ ಸೌಂಡ್ ಆಯಿತು. ನಾನು ಸುಣ್ಣ ಹೊಡೆದ್ಬಿಟ್ಟು ಹೆಂಗಸರು ಸುಣ್ಣ ಹೊಡಿತಿದ್ದೋ. ಸುಣ್ಣ ಹೊಡೆದ್ಬಿಟ್ಟು ಈ ಕಡೆ ಬರೋ ತನಕ ಇಲ್ಲಿ ಗಲಾಟೆಯಾಗಿ ಈ ಕಡೆ ಅಟ್ಟಾಡ್ಸ್ಕೊಂಡು ಈ ಕಡೆ ಹೋದಾಗ ನಮ್ಗೆ ಗೊತ್ತಾಯ್ತು ವಿಚಾರ. ಎಷ್ಟು ಜನ ಬಂದಿದ್ರು ಅವರು? ಒಂದು 15 ಸೀಟ್ ಮೇಲೆ ಇದ್ರಂತೆ ಸರ್, ನಾನು ನೋಡಲಿಲ್ಲ. ಅಲ್ಲ ನಿಮ್ಮ ಇವರು ವೆಂಕಟೇಶ್ ಅವರು ಎಷ್ಟು ಜನ ಬಂದಿದ್ರು? ಇವರೊಂದು 5 ಸೀಟ್ ಇದ್ರು ಸರ್. 5 ಜನ. ಮತ್ತು ಅವ್ರ ಜೊತೆ ಯಾರು ಇರಲಿಲ್ವಾ? 5 ಸೀಟ್ ಅಂದರೆ 3 ಸೀಟ್ನ ಚಿಕನ್ ಥರ ಕಳಿಸಿದ್ರು. 2 ಸೀಟು ಜೊತೆಲಿ ಪುನಿ ಮತ್ತು ನಮ್ಮ ಓನರು 2 ಜನ ಇದ್ದರು. ಜೊತೆ ನಾನೊಬ್ಬರು ಇದ್ದೆ ಅಷ್ಟೇ ಸರ್. ಏಕಾಏಕಿ ಬಂದುಬಿಟ್ರು ಅವರು? ಏಕಾಏಕಿ ಓಪನ್ ಇದ್ದು, ಗೇಟ್ ಓಪನ್ ಇತ್ತು. ಏಕಾಏಕಿ ನುಗ್ಬಿಟ್ರು ಸರ್. ಎಷ್ಟು ಗಾಡೀಲಿ? 2 ಗಾಡಿ ಬಂದಿತ್ತು. ಆಮೇಲೆ ಏನು ಮಾಡಿದ್ರು? ಬಂದು ಒಂದೇ ಸಾರಿ ಬಂದು ಇಲ್ಲಿ ಬಂದು ಅಟ್ಯಾಕ್ ಮಾಡಿ ಈ ಕಡೆ ಹೋದ್ರು. ಇಲ್ಲೇ ಕೂತ್ಕೊಂಡು ಹಣ್ಣು ತಿಂತಿದ್ರು. ಏನೇನು? ಸಪೋಟ ಹಣ್ಣು ತಿನ್ನುವಾಗ ಅಟ್ಯಾಕ್ ಮಾಡಿ ಆ ಕಡೆ ಅಟ್ಟಾಡ್ಸ್ಕೊಂಡು ಹೋದ್ರು ಸರ್. ಅವ್ರು ತಪ್ಪಿಸ್ಕೊಂಡು ಹೋದ್ರ? ತಪ್ಪಿಸ್ಕೊಂಡು ಆ ಕಡೆಗೆ ಹೋದ್ರು. ಆಗ ರೋಡ್ ಸೈಡ್ ಆಮೇಲೆ ಹೊಡೆದಾಕೋದು ಸರ್. ಏನಕ್ಕಂತ ಏನೋ ದ್ವೇಷ ಇತ್ತು? ಗೊತ್ತಿಲ್ಲ ಸರ್, ಅದು ವಿಚಾರ ನನಗೆ ಗೊತ್ತಿಲ್ಲ. ನಾನು ಬಂದಿವಾಗ ನನಗೆ ಅದೆಲ್ಲ ಗೊತ್ತಿಲ್ಲ. ನಾನು 3 ಎಕರೆ ಇದೆ ಸರ್ ಜಮೀನಿದು. ಡೈಲಿ ಬರ್ತಿದ್ರಾ? ವಾರಕ್ಕೆ ಬರ್ತೀವಿ? ಯಾವಾಗ ಬರ್ತಿದ್ರು? ಮಾಮೂಲಿ ವಾರಕ್ಕೆ ಒಂದು ಟ್ರಿಪ್ಪು, 15 ದಿನಕ್ಕೆ ಒಂದು ಟ್ರಿಪ್ ಬರೋರು ಸರ್ ಮಾಮೂಲಿ. ಬಂದಿಲ್ಲೇ ನೈಟ್ ಇರ್ತಿದ್ರಾ? ಹೋಗ್ತಿದ್ರಾ? ಇಲ್ಲಿ ನೈಟ್ ಇರ್ತಿರ್ಲಿಲ್ಲ. ಒಂದು 8:15 ತನಕ ಇರೋರು. ಅಡುಗೆ ಮಾಡ್ಕೊಂಡು ಊಟ ಮಾಡ್ಕೊಂಡು ಹೊರಟೋರು ಸರ್. ಅಷ್ಟೇ ಸರ್. ನಿನ್ನೆ ಇವ್ರು ಹಿಂಗೆ ಬರ್ತಾರೆ ಮಾಡ್ತಾರೆ ಗೊತ್ತಾಗಿರಲಿಲ್ಲ? ಗೊತ್ತಿಲ್ಲ ಸರ್, ನಮಗೇನು ಗೊತ್ತಿಲ್ಲ. ಒಟ್ಲಿ ಫೋನ್ ಮಾಡಿದ್ರು ಅವರು. 10 ಗಂಟೆಗೆ ಫೋನ್ ಮಾಡಿದರು. ನನ್ನ ಫೋನು ನಾನೇ ಮರಗಳು ಸುಣ್ಣಾಡೆ ಅಂತ ಹೊಡಿತಿದ್ದೆ. ಸುಣ್ಣ ಹೊಡ್ಕೊಂಡಿರೋ ಟೈಮಲ್ಲಿ ನಾನು ರಿಟರ್ನ್ ಬಂದು ಫೋನ್ ಮಾಡಿದೆ ಅವ್ರಿಗೆ. ಏನು ಗಂಟೆ ಫೋನ್ ಮಾಡಿದ್ರು ಅಂತ. ಇಲ್ಲ ಸಿದಪ್ಪ, ಒಂದು 3:30-4 ಗಂಟೆ ಬರ್ತಿದ್ದೀನಿ, ಲೈನು ಟಿ ಸಿ ಲೈನ್ ಹೋಗಿದೆ ಅಂತಲ್ಲ, ಬರ್ತೀನಿ ಚೆಕ್ ಮಾಡ್ತೀನಿ ಇರೋ ಅಂದ್ಬಿಟ್ಟು ಅಂದ್ಬಿಟ್ಟು ಅಷ್ಟಾಗಿದೆ ಸರ್. ಅಷ್ಟು ಅವ್ರೇನು ಕಿರ್ಚಾಡ್ಲಿಲ್ಲ ಇವಾಗ? ಸರ್ ಕಿರ್ಚಾಟ ಏನು, ನನಗೆ ಅಲ್ಲಿ ಇವರು ಬಂದು ಎಲ್ಲ ಕೂಗಾಡ್ಕೊಂಡು ಅಟ್ಟಾಡ್ಸ್ಕೊಂಡು ಹೋದ್ರಲ್ಲ, ಆವಾಗ ನನಗೆ ಸೌಂಡ್ ಗೊತ್ತದ್ದು. ಓನರು ಸಪ್ರೇಟಲ್ಲಿ ಇವರು ಕಿರ್ಚಲಿಲ್ಲ, ಸೈಲೆಂಟಾಗಿ ಆ ಕಡೆಗೆ ದಾಟಿ ಆ ಕಡೆಗೆ ಹೋದ್ಮೇಲೆ ಗೊತ್ತಾದ್ದು ಸರ್ ನಮಗೆ. ಯಾವ 2 ಕಾರಲ್ಲಿ ಬಂದಿದ್ರಾ? 2 ಕಾರಲ್ಲಿ ಬಂದಿದ್ದೆ. ಕಾರ್ ಇಲ್ಲೇ ಇದ್ರ ಹತ್ರ ಸರ್, ಇಲ್ಲಿ ನೋಡಿ. ಈ ಕರೆಂಟ್ ಕಂಬದ ಹತ್ರ ನಿಲ್ಲಿಸ್ಬಿಟ್ರು. 2 ಕಾರು ಇಲ್ಲೇ ಬಂದು. ಅವ್ರ ಜೊತೆ ಇದ್ನಲ್ಲ ಪುನಿಗೆ, ನಿಮಗೆ ಅವ್ರು ಏನೂ ಮಾಡಲಿಲ್ವಾ? ನಮಗೇನು ಮಾಡಲಿಲ್ಲ ಸರ್, ನಮಗೇನು ತೊಂದರೆ ಏನು ಮಾಡಲಿಲ್ಲ. ಹೊಡೆದ್ಬಿಟ್ಟು ಹಂಗೆ ಕಾರ್ ಎತ್ಕೊಂಡು ಹೋಗ್ಬಿಟ್ಟು ಹೊಡೆದ್ಬಿಟ್ಟು ರಿವಲ್ಸು ತೆಗಿನ ತೆಗಿಯೋ ಕಾರ್ ಆವಾಗ ನಾವು ಓಡ್ ಬಂದವು. ರಿವಲ್ಸ್ ಕಾರ್ ತೆಗಿಯೋ ಅಂತಿದ್ರು. ಆವಾಗ ನಾವು ಓಡ್ ಬಂದ ತಕ್ಷಣ ಕಾರು ರಿವಲ್ಸ್ ತಗೊಂಡೋಗಿ ಅಲ್ಲೋಗಿ ಅಟ್ಟಾಡ್ಸ್ರು.